ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಡುವಂತಹ ಒಂದು ಗೋಬಿ ಮಂಚೂರಿಯನ್ ಮಾಡಿ ತೋರಿಸ್ತಾನೆ. ಒಂದು ದೊಡ್ಡ ಫ್ಲವರ್ ತೊಗೊಂಡೆ ನೋಡಿರಿ. ಈಗ ಸೀಸನ್ ಇರೋದ್ರಿಂದ ಹುಳ ಪಳ ಏನಿರಂಗಿಲ್ಲ, ಮಸ್ತ್ ಸಿಗ್ತಾವೆ ಫ್ಲವರು. ಇದನ್ನೀಗ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೊತೀನಿ. ನೀರು ಕಾಯಕಟ್ಟೇನಿ ಇಲ್ಲೇ ಗ್ಯಾಸ್ ಮ್ಯಾಗ. ಸ್ವಲ್ಪ ಉಪ್ಪು ಹಾಕೋನು, ಸ್ವಲ್ಪ ಅರಿಶಿನ ಹಾಕೋನು, ನೀರು ಕುದಿ ಹತ್ತಬೇಕು. ಇವನ್ನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೋತೀನಿ ನೋಡಿರಿ. ನೀರು ಹೆಸರು ಬರಲಿ. ಈ ಕುದಿಯೋಂಥ ನೀರೊಳಗೆ ಒಂದು 5 ನಿಮಿಷ ಹಾಕಿ ಬಾಯಿ ಮುಚ್ಚಿಟ್ಟು ಬಿಡಬೇಕು. ಇವನ್ನ ಹುಳ ಪಳ ಇದ್ರೆ ಹೊರಗೆ ಬರ್ತಾವೆ. ಇಲ್ಲ ಹುಳ ಈಗ ಸೀಸನ್ ಇರೋದ್ರಿಂದ ಹುಳಗಳಿಲ್ಲ, ಸ್ಮೂತ್ ಆಕ್ಕವು. ಕುದಿಯೋಂಥ ನೀರಾಗ ಪಳ ಕುದಿಯೋಂಥ ನೀರಾಗ 5 ನಿಮಿಷ ಬಾಯಿ ಮುಚ್ಚಿಟ್ಟು ಬಿಡ್ಬೇಕು ಸೈಡಿಗೆ. ಹೊರಗೆ ಸಿಕ್ಕಾಪಟ್ಟಿ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆಯೊಳಗೆ ಮಕ್ಕಳಿಗೆ ರಜಾ ಇದ್ದಾಗ ಸಂಡೇಗೊಮ್ಮೆ ಏನಾದರೂ ಈ ಥರ ಫ್ರೆಶ್ ಅಂದು ರುಚಿ ಮನೆಯೊಳಗೆ ಮಾಡಿದ್ದು ಮಾಡಿ ಕೊಡ್ಬೋದು. ನೋಡಿರಿ, ಒಂದು 5 ನಿಮಿಷ ಆಯ್ತು. ಈಗ ತೆಗ್ಯಾನ ಇವನ್ನ. ಸ್ಮೂತ್ ಆಗ್ಯಾವ ನೋಡಿರಿ. ಇವನ್ನ ಸೈಡಿಗೆ ಇಟ್ಟು ಇವಾಗ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊಳೋಣ. ಮೈದಾ ಹಿಟ್ಟು ಒಂದು ಅರ್ಧ ಬೌಲ್ ಮೈದಾ ಹಿಟ್ಟು ತೊಗೊಂಡೀನಿ. ಕಾರ್ನ್ ಫ್ಲೋರ್ ಅದೊಂದು 1/4 ಬಟ್ಲು. ಇದು ಒಂದು ಫ್ಲವರ್ 4 ಜನಕ್ಕೆ ಆಗ್ತದೆ ನೋಡಿರಿ. ಮೈದಾ ಹಿಟ್ಟು, ಕಾರ್ನ್ ಫ್ಲೋರ್ ಹಾಕೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ. ಇದಕ್ಕೆ ಉಪ್ಪು ಹಾಕೋನು. ಅದರ ಖರೀದಿ ಏನೋ ಬಂತು ಅನ್ಬೇಡ್ರಿ. ಲವಂಗ, ಉಪ್ಪಿನ ಡಬ್ಬ್ಯಾಗ ಲವಂಗ ಹಾಕಿದ್ರೆ ಒಳ್ಳೇದು ಅಂತಾರಲ್ಲ, ಹಾಕಿಟ್ಟಿರ್ತೀನಿ. ಕೈಯಾಗ ಬಂತದು ಉಪ್ಪು ತಳಕತ್ತಿದ್ದಕ್ಕೆ. 1/4 ಸ್ಪೂನ್ ಅರಿಶಿನ, 1-2 ಸ್ಪೂನ್ ಚಿಲ್ಲಿ ಪೌಡ್ರ್. ಇದಿಷ್ಟು ಡ್ರೈ ಮಿಕ್ಸ್ ಮಾಡಿಕೊಂಡು ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕಲಸೋಣ. ಈ ದೋಸೆ ಹಿಟ್ಟಿನ ಹದ ಇರ್ತೈತಲ್ಲ, ಅದಕ್ಕೆ ಕಲಸೋಣ. ಕಲಸಿ ಅವು ತೆಗೆದಿಟ್ಕೊಂಡಂಥ ಪೀಸ್ಗಳದಾವಲ್ಲ ಫ್ಲವರಿನೂ ಇದರೊಳಗೆ ಮಿಕ್ಸ್ ಮಾಡಬೇಕು. ಚಲೋತ್ನಂಗೆ ಮಿಕ್ಸ್ ಮಾಡ್ಬೇಕು. ಇದನ್ನು 1-2 ನಿಮಿಷ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಳಗೆ ಫ್ಲವರ್ ಹಾಕಿಬಿಡೋಣ ಪೀಸ್ಗಳನ್ನ. ಆ ಪೀಸ್ಗಳಿಗೆಲ್ಲ ಕೋಟಿಂಗ್ ಆಗಬೇಕು. ಇವನ್ ಕಲಸಿದ ನಂತರ ಒಂದು 1/4 ಗಂಟೆ ರೆಸ್ಟಿಗೆ ಇಟ್ಬಿಡ್ರಿ ಟೈಮ್ ಇದ್ರೆ. ಇಲ್ಲಾಂದ್ರೆ ಒಂದು 5 ನಿಮಿಷ ಇಡ್ರಿ. ಎಲ್ಲ ಪೀಸ್ಗಳಿಗೂ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 1/4 ಗಂಟೆ ತೆಗೆದಿಟ್ಟು ಬಿಡ್ಬೇಕಿನ್ನು. ಇವಾಗ ಆಯಿಲ್ ಕಾಯಕ್ಕಿಡೋಣ. ನೋಡಿರಿ, ಒಂದು ಬಾಳ್ಗೆ ಇಟ್ಟು, ದಪ್ಪ ತಳದ ಬಾಳ್ಗೆ ಇಟ್ಟು ಎಣ್ಣೆ ಹಾಕೋಣ.
ಎಣ್ಣೆ ಚಲೋ ಕಾಯಲಿ, ಮೀಡಿಯಮ್ ಉರಿ ಇಟ್ಕೊಂಡು ಎಣ್ಣೆ ಕಾದ ನಂತರ ಇದ್ರಾಗ ಒಂದೊಂದೇ ಪೀಸ್ ಬಿಡಿ ಬಿಡಿಯಾಗಿ ಬಿಡಬೇಕು. ಎಣ್ಣೆ ಕಾದ ನಂತರ ಒಂದೊಂದೇ ಪೀಸ್ ಬಿಡಿ ಬಿಡಿಯಾಗಿ ಬಿಡಬೇಕಿದ್ರಾಗ. ಇವು ಚೆಂದಾಗಿ ಬೇಯಬೇಕು. ಒಳಗೆ ಸ್ಮೂತ್ ಇರ್ತಾವೆ, ಮೇಲೆ ಕ್ರಿಸ್ಪಿಯಾಗಿ ರೆಡಿ ಆಗ್ತಾವೆ ಬೆಂದಿಂದ. ಒಂದೆರಡು ಟ್ರಿಪ್ ಕರಿಯೋದನ್ನು ನಿಮಗೆ ತೋರಿಸೀನಿ. ಎರಡೂ ಸೈಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕರಿಯಾಕೆ ಟೈಮ್ ಹಿಡಿತೈತಿ. ನೋಡಿರಿ, ಕಲರ್ ಚೇಂಜ್ ಆಗ್ತಾವೆ, ಮೇಲೆ ಕ್ರಿಸ್ಪಿ ಆಗಿರ್ತಾವೆ, ಒಳಗೆ ಸ್ಮೂತ್ ಇರ್ತಾವೆ. ಹಿಂಗಾಗಿಂದ ತೆಗೆದು ಬಿಡಬೇಕು. ಒಂದು ಪ್ಲೇಟಿಗೆ ತೆಗಿತೀನಿ ನೋಡಿರಿ. ಇನ್ನೊಂದು ಟಿಪ್ ಕರೆದು ನಿಮಗೆ ತೋರಿಸ್ತೀನಿ. ಏನು ಸೂಪರಾಗ್ಯಾವ ನೋಡಿರಿ. ಹಂಗೆ ತಿನ್ನೋಕ್ಕೂ ಭಾಳ ಟೇಸ್ಟಾಗಿರ್ತಾವ್ರಿ ಇವು. ಮಸ್ತ ರುಚಿಯಾಗಿರ್ತಾವೆ. ಇದೊಂದು ಟ್ರಿಪ್ಪು ಈ ಥರ ಬಿಟ್ಟು ಕರಿಯೋಣ. ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ನೋಡಿರಿ, 2 ಟ್ರಿಪ್ ನಿಮಗೆ ಕರೆದು ತೋರ್ಸೀನಿ. ಇನ್ನು 2 ಟ್ರಿಪ್ ನಾ ಕರೆದು ಹಾಕ್ಕೊಂಡೇನೆ. ಆನಂತರ ಈ ಥರ ಕರಿಬೇಕು. ಇವನು ಸೈಡಿಗೆ ಇಟ್ಬಿಡೋಣ. ಸೈಡಿಗಿಟ್ಟು ಒಗ್ಗರಣೆ ಮಾಡೋಣ. ಈಗ ನೋಡಿರಿ, ಏನು ಸೂಪರ್ ಕಲರು, ಟೇಸ್ಟು ಮಸ್ತಾಗ್ಯಾವು. ಒಗ್ಗರಣೆ ಮಾಡೋಣ. ಇದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕೋಣ. ಇದೇ ಕಾದಂಥ ಎಣ್ಣೆ ಹಾಕ್ತಾನೆ 1-2 ಸ್ಪೂನು. ನೋಡಿರಿ, 1-2 ಮೀಡಿಯಮ್ ಸೈಜಿನ ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಕೋಬೇಕು. ಅವನ್ನ ಹಾಕೇನಿ. ಇವು ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬೇಯಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ಕೈ ಆಡ್ಸೋಣ. ಹಸಿ ಸ್ಮೆಲ್ ಹೋಗಿ ಕಲರ್ ಚೇಂಜ್ ಆಗಿ ಚೆಂದಾಗಿ ಬೇಯಬೇಕು. ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕಬೇಕು. 1-2 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ. ಅವನ್ನೂ ಹಾಕ್ತೀನಿ. ನೋಡಿರಿ, ಹಸಿ ಸ್ಮೆಲ್ ಹೋಗೈತಿ, ಬೆಂದೈತಿ. ಬೆಳ್ಳುಳ್ಳಿ 1-2 ದೊಡ್ಡ ಗಡ್ಡೆ ನೋಡಿರಿ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಾಕೇನಿ. ಭಾಳ ಟೇಸ್ಟ್ ಬರ್ತೈತಿ ಇದು ತಿನ್ನೋವಾಗ. ಸಣ್ಣಕ್ಕೆ ಹೆಚ್ಚಾಕ್ರಿ. ಸ್ವಲ್ಪ ಶುಂಠಿ, 1/4 ಇಂಚ್ ಶುಂಠಿ ಸಣ್ಣಕ್ಕೆ ತುರಿದು ಹಾಕೇನಿ. ಚಂದ ಬಾಡಿಸ್ಕೊಳೋಣ.
ಈಗ ಉರಿ ಸಣ್ಣಿಡನು, ಗ್ಯಾಸ್ ಫ್ಲೇಮ್ ಸಣ್ಣಕ್ಕಿಟ್ಟು ಒಂದು ಸ್ಪೂನು ಕಾರ್ನ್ಫ್ಲೋರು ನೀರೊಳಗೆ ಕಲಸಿ ಇದಕ್ಕೆ ಹಾಕಬೇಕೀಗ. ಇದನ್ನು ಚೆಂದ ಬೇಯಿಸ್ಕೋಬೇಕು. ಸ್ವಲ್ಪ ತಿಕ್ನೆಸ್ ಬರೋಕೆ ಇದನ್ನ ಹಾಕಬೇಕು. ನೋಡ್ರಿ, ಗ್ರೀನ್ ಚಿಲ್ಲೀಸ್ ಹಾಕ್ತಾನೆ ಸ್ವಲ್ಪ ಪೇಸ್ಟು. ಸಣ್ಣ ಸ್ಪೂನ್ಲೆ 2 ಸ್ಪೂನ್. ವೆನಿಗರ್ ಹಾಕ್ಬೇಕು 1-2 ಸ್ಪೂನು. ಎಲ್ಲವೂ ಸಣ್ಣ ಸ್ಪೂನ್ಲೆ. ಟೊಮೆಟೊ ಕೆಚಪ್ಪು 4 ಸ್ಪೂನ್ ಹಾಕೋಣ. ಚೆಂದಾಗಿ ಮಿಕ್ಸ್ ಮಾಡೋಣ. ನೋಡಿರಿ, ಇದ್ರಾಗೀಗ ಫ್ರೈ ಮಾಡಿಟ್ಟಂಥ ಪೀಸ್ಗಳನ್ನು ಹಾಕಿ ಕಲಿಸ್ಬಿಡೋಣ. ರೆಡಿ ಆಕೈತೆ ನಮ್ಮ ಗೋಬಿ ಮಂಚೂರಿ. ಸೂಪರ್ ಟೇಸ್ಟಿ ಆದಂಥ ಗೋಬಿ ಮಂಚೂರಿ ರೆಡಿ ಆಕೈತೆ ನೋಡಿರಿ. ಇವನ್ನೆಲ್ಲ ಚೆಂದ ಕಲಿಸಿ ಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ರೆ ಮುಗೀತು, ತಿನ್ನಕ್ಕೆ ರೆಡಿ. ನೋಡ್ರಿ, ಏನು ಸೂಪರ್ ಕಲರು, ಘಮ, ರುಚಿ ಮಸ್ತಾಗೈತಿ. ನೀವು ಈ ಥರ ಮಾಡ್ಕೊರಿ, ಮಕ್ಕಳ ಜೊತೆಗೆ ತಿನ್ನಿರಿ. ಹೆಂಗಾಗಿತ್ತು ಅಂತ ಕಮೆಂಟ್ನಾಗ ತಿಳಿಸ್ರಿ.
ಮೇಲೊಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಬಿಡೋಣ. ರೆಡಿ ಆಯ್ತು ನೋಡಿರಿ ನಮ್ಮ ಗೋಬಿ ಮಂಚೂರಿ. ಫ್ರೆಶ್ ಆ್ಯಂಡ್ ರುಚಿ ಆ್ಯಂಡ್ ಮಸ್ತ್ ಆಗೈತಿ. ಕಲಸಿಂದು ಒಂದೆರಡು ನಿಮಿಷ ಸಣ್ಣ ಉರಿ ಒಳಗೆ ಬಿಸಿ ಮಾಡಿಬಿಟ್ರೆ ರೆಡಿ ಆಯ್ತು ನೋಡಿರಿ. ಕೊತ್ತಂಬರಿ ಹಾಕಿಬಿಟ್ರಿ. ಈಗ ಸೂಪರ್ ಟೇಸ್ಟಿ ಆದಂಥದ್ದು ರೆಡಿ ಆಗೈತಿ. ಇನ್ನು ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಎಲ್ರಿಗೂ ನಮಸ್ಕಾರ ರೀ.